ಇವತ್ ನಾನು ನಮ್ಮ ಹುಡುಗರೆಲ್ಲ ಉಕ್ಕಡಿಗೆ ದೇವಸ್ಥಾನಕ್ಕೆ ಹೋಗಿದಾಗ ನಮ್ ಶಿವಣ್ಣ ಅಡಿಗೆ ಮಾಡೋದಾಗ ಮಟನ್ ಒಳಗಡೆ ಪಲ್ಲಿ ಸಿಕ್ಬಿಡ್ತು. ಇವತ್ ನಾನು ನಮ್ಮ ಹುಡುಗರೆಲ್ಲ ಬೆಳಗ್ಗೆ ರೆಡಿ ಆಗಿ ನಾವು ಪರ್ಮಿಟ್ ಟಿಟಿ ಗಾಡಿ ಎತ್ತಾಕೊಂಡು ಉಕ್ಕಡಕ್ ಹೋಯ್ತಿದ್ದೋ. ಏನ್ ವಿಷಯ ಏನಿಲ್ಲ ಅಣ್ಣ, ನಾವೆಲ್ಲ ಒಟ್ಟಿಗೆ ಸೇರಿ ತುಂಬಾ ದಿನ ಆಗಿತ್ತು. ಅದ್ರಲ್ಲೂ ನಮ್ ಪರ್ಮಿಟ್ ಟಿಟಿ ಗಾಡಿ ತಗೊಂಡೋಗಿಂದ ನಾವೆಲ್ಲೂ ಸರಿಯಾಗಿ ಹೋಗಕ್ಕೆ ಆಗಿರ್ಲಿಲ್ಲ. ಸುಮ್ನಿರಪ್ಪ, ಕಂಡಿದ್ದೀನಿ ನಾವೆಲ್ಲ ಹೋಯ್ತು, ನೀನ್ ಮಾತ್ರ ಬಂದಿರ್ಲಿಲ್ಲ. ಅಮಿಕಂಡ್ ಕೂತ್ಗಳಲ್ಲೇ ಏನ್ ಫಾರಿನ್ ಟ್ರಿಪ್ ಹೋಯ್ತಾ ಇದ್ರೆ ನಿಮ್ ಜೊತೆ ಬರಕ್ಕೆ. ಓಹೋ, ಫಾರಿನ್ ಟ್ರಿಪ್ ಅಂತಿದ್ದ, ಫಾರಿನ್ ಟ್ರಿಪ್. ಇಲ್ಲ ಗಾಡಿ ಆ ತಿಂಡಿ ತಿನ್ನಕ್ ಹೋಗೋಣ. ಆಯ್ತು, ಮುಂದೆ ಕೇಳ್ತೀನಿ, ಕೇಳೋಣ. ಬಿಡದಿ ಹತ್ರ ಒಂದ್ ಹೋಟೆಲ್ ಹೋಗಿ ಎಲ್ರು ತಿಂಡಿ ತಿನ್ಕೊಂಡು ಹಂಗೆ ಲೈಟ್ ಆಗಿ ಎಲ್ರು ಒಂದೊಂದ್ ಕಾಫಿ ಕುಡ್ಕೊಂಡು ಟಿಟಿ ಗಾಡಿ ಹತ್ಕೊಂಡು ಸೀದಾ ಬಂದಿದ್ದೆ ಬಟ್ಟೆ ಅಂಗಡಿಗೆ. ಎಂತಕ್ಕೆ ಅಂದ್ರೆ ನಾನು ಶರ್ಟ್ ತಗೋಬೇಕಿತ್ತು, ಅದಕ್ಕೆ ಬಟ್ಟೆ ಅಂಗಡಿ ಬಂದು ಒಂದ್ ಶರ್ಟ್ ತಗೊಂಡು ಟಕ್ ಅಂತ ಹಾಕೊಂಡು ಅಲ್ಲಿಂದ ಸೀದಾ ಬಂದಿದ್ದೆ ಉಕ್ಕಡಕ್ಕೆ. ಮುಂದೆ ಉಕ್ಕಡಕ್ ಬಂದು ನಾವು ಮೊದ್ಲು ಮಾಡಿದ ಕೆಲಸ ಏನಂದ್ರೆ ಪಾತ್ರೆ ಅಂಗಡಿ ಹೋಗಿ ಪಾತ್ರೆಗಳನ್ನೆಲ್ಲ ತಗೊಂಡು ಅಲ್ಲಿಂದ ಹೋಗಿ ಅಡಿಗೆ ಮಾಡಕ್ಕೆ ಒಂದ್ ಜಾಗ ಇಟ್ಕೊಂಡು ಆಮೇಲೆ ದೇವಸ್ಥಾನ ಹತ್ರ ಬಂದು ಪೂಜೆ ಸಾಮಾನ್ ತಗೊಂಡು ಅಲ್ಲಿಂದ ದೇವಸ್ಥಾನ ಹತ್ರ ಹೋದ್ರೆ ಸಖತ್ ಜನ ಇದ್ರು. ಆದ್ರೂ ಆ ರಶ್ ಅಲ್ಲೂ ತಾಯಿ ದರ್ಶನ ಮಾಡ್ಕೊಂಡು ಅಲ್ಲಿಂದ ಟಿಟಿ ಗಾಡಿ ಪೂಜೆ ಮಾಡ್ಸೋಣ ಅಂತ ಬಂದು. ಆದ್ರೆ ನಾ ಪರ್ಮಿ ಟಿಟಿ ಗಾಡಿ ಪೂಜೆ ಮಾಡ್ಸಕ್ಕೆ ಪೂಜಾರಿ ಕರ್ಕ ಬರ್ತೀನಿ ಅನ್ಬಿಟ್ಟು ಚಿಕ್ಕ ಹುಡುಗ ಕರ್ಕ ಬಂದವನೆ. ಒಂದ್ ಛತ್ರಿ ನನ್ ಮಗ ಕಣ್ಣ. ಆದ್ರೂ ಆ ಹುಡುಗ ಪೂಜಾರಿಗಳಿಗಿಂತ ಚೆನ್ನಾಗೆ ಪೂಜೆ ಮಾಡ್ದ. ಅದಕ್ಕೆ ಅಲ್ವಾ ದೊಡ್ಡವ್ರು ಹೇಳೋದು ಮಕ್ಳು ದೇವ್ರ ಸಮಾನ ಅಂತ. ಇನ್ನ ನಾವ್ ಅಲ್ಲಿಂದ ದಿನಸಿ ಅಂಗಡಿ ಹೋಗಿ ಅಡ್ಗೆ ಮಾಡಕ್ಕೆ ಐಟಮ್ಸ್ ಎಲ್ಲ ತಗೊಂಡು ಅಲ್ಲಿಂದ ಟಿಟಿ ಗಾಡಿ ಎತ್ತಾಕೊಂಡು ಮಟನ್ ಚಿಕನ್ ತರೋಣ ಅಂತ ಬಂದು. ಆಹಾ, ಅವಾಗ ತಾನೇ ಒಳ್ಳೆ ಚರ್ಬಿ ಮಟನ್ ಸುಲಿತಿದ್ರು. ನಮ್ಗೆ ಅದೇ ಮಟನ್ ಬೇಕು ಅಂತ ವೇಟ್ ಮಾಡಿ 4 kg ಮಟನ್ 2 kg ಚಿಕನ್ ತಗೊಂಡು ಅಡ್ಗೆ ಮಾಡಕ್ ಬಂದು. ಅಲ್ಲೇ ನಮ್ಮ ಮಹೇಶ್ ರಾಘುನು ಅಡ್ಗೆ ಮಾಡಕ್ಕೆ ಎಲ್ಲ ಐಟಮ್ಸ್ ಗಳು ರೆಡಿ ಮಾಡ್ಕೊಂಡು ನಮ್ಗೋಸ್ಕರ ವೇಟ್ ಮಾಡ್ತಿದ್ರು. ಹೌದು, ನಮ್ ಗ್ಯಾಂಗ್ ಅಲ್ಲಿ ಚೆನ್ನಾಗಿ ಅಡ್ಗೆ ಮಾಡೋದು ಅಂತಂದ್ರೆ ನಮ್ ರಾಘು. ಮಾಡಿರೋ ಅಡ್ಗೆನ ಹಾಳ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ನಮ್ ಪರ್ಮಿ. ನಿಮ್ ಗ್ಯಾಂಗ್ ಅಲ್ಲೂ ಮಾಡಿರೋ ಅಡ್ಗೆನ ಹಾಳ್ ಮಾಡೋನು ಒಬ್ಬ ಇದ್ರೆ ಅವಂಗೆ ಈ ವಿಡಿಯೋ ಟ್ಯಾಗ್ ಮಾಡಿ. ಆಮೇಲೆ ನನ್ನ ಹತ್ರ ಒಂದು ರಬ್ಬರ್ ಪಲ್ಲಿ ಇತ್ತು, ಅದಕ್ಕೆ ನಾನು ನಮ್ ಶಿವಣ್ಣನ ಸೇರ್ಕೊಂಡು ಇವ್ರಿಗೆಲ್ಲ ಒಂದ್ ಚಮಕ್ ಕೊಡೋಣ ಅಂತ ಅಡ್ಗೆ ಮಾಡತ್ರ ಡ್ರಾಮಾ ಮಾಡಿ ಪಲ್ಲಿನ ಮಟನ್ ಒಳಗಡೆ ಹಾಕ್ಬಿಟ್ಟು ಪಲ್ಲಿ ಸಿಕ್ತು ಮಟನ್ ಒಳಗಡೆ. ಅಂದ್ರೆ ನಮ್ಮ ಪರ್ಮಿ ರಿಯಾಕ್ಷನ್ ಹೆಂಗಿತ್ತು ಗೊತ್ತಾ? ಇನ್ನ ಅಲ್ಲಿಂದ ಎಲ್ಲರೂ ಊಟ ಮಾಡ್ಕೊಂಡು ಜಾಗ ಖಾಲಿ ಮಾಡಿದ್ವಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡೋದ್ ಮಾತ್ರ ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ಇವತ್ತಿನ ಜೀವನ ಇಷ್ಟೇ, ಸಿಗೋಣ ನಾಳೆ ಮತ್ತೆ. ಫಾಲೋ ಮಾಡೋದ್ ಮರಿಬೇಡಿ. ನಾನು ಇನ್ ಬರ್ತೀನಿ ಕಣ್ಣು.